ಕೆಜಿಎಫ್ ವೃದ್ಧರ ದುಃಖ, ಅವರಿಗೆ ಪಿಂಚಣಿ ಯಾವಾಗ ಸಿಗುತ್ತದೆ? ತಮ್ಮ ಅಂತಿಮ ವರ್ಷಗಳಲ್ಲಿ ತಾವು ಪಡೆಯುವ ಸಣ್ಣ ಮಾಸಿಕ ಪಿಂಚಣಿಯಲ್ಲಿ ಬದುಕುತ್ತಿದ್ದ ಸಾವಿರಾರು ವೃದ್ಧರು ಈಗ ದೊಡ್ಡ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ತಮ್ಮ ಯೌವನದಲ್ಲಿ ಈ ಭೂಮಿಗೆ ತಮ್ಮ ಕಠಿಣ ಪರಿಶ್ರಮ ಮತ್ತು ಬೆವರನ್ನು ಅರ್ಪಿಸಿ ದೇಶದ ಅಭಿವೃದ್ಧಿಗೆ ಮತ್ತು ತಮ್ಮ ಕುಟುಂಬಗಳ ಪ್ರಗತಿಗೆ ಕೊಡುಗೆ ನೀಡಿದವರು ಈಗ ತಮ್ಮ ವೃದ್ಧಾಪ್ಯದಲ್ಲಿ ಪಿಂಚಣಿಗಾಗಿ ಕಾಯಬೇಕಾದ ಪರಿಸ್ಥಿತಿ ಬಂದಿದೆ. ವೈದ್ಯಕೀಯ ವೆಚ್ಚಗಳು, ದೈನಂದಿನ ಆಹಾರ ಅಗತ್ಯಗಳು ಮತ್ತು ಔಷಧಿ ಖರೀದಿಗಳು ಸೇರಿದಂತೆ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಹಣವಿಲ್ಲದೆ ಅನೇಕರು ಕಣ್ಣೀರಿನಲ್ಲಿ ದಿನಗಳನ್ನು ಕಳೆಯುತ್ತಿದ್ದಾರೆ. ಇಂದು ಹಣ ಬರುತ್ತದೆಯೇ ಎಂಬ ಹಂಬಲದಿಂದ ಪ್ರತಿದಿನ ಬ್ಯಾಂಕ್ಗಳು, ಅಂಚೆ ಕಚೇರಿಗಳು ಮತ್ತು ಸೇವಾ ಕೇಂದ್ರಗಳಿಗೆ ಭೇಟಿ ನೀಡುವ ವೃದ್ಧರ ಕಣ್ಣುಗಳು ಭರವಸೆ ಮತ್ತು ನೋವಿನ ಕಣ್ಣೀರಿನಿಂದ ತುಂಬಿವೆ. ಈ ತಿಂಗಳು ಪಿಂಚಣಿ ಬರುತ್ತದೆ ಎಂಬ ಭರವಸೆಯಲ್ಲಿ ದಿನವಿಡೀ ಕಾಯುವ ಮತ್ತು ಸಂಜೆ ನಿರಾಶೆಯಿಂದ ಮನೆಗೆ ಮರಳುವ ಅನೇಕ ವೃದ್ಧರ ಸ್ಥಿತಿ ತುಂಬಾ ದಯನೀಯವಾಗಿದೆ. ಸಮಾಜ ಸೇವಕ ಕೆ. ಸುಮಾರು 13,500 ವೃದ್ಧರ ಜೀವನೋಪಾಯದ ಮೇಲೆ ಪರಿಣಾಮ ಬೀರುವ ಮಟ್ಟಿಗೆ ಪಿಂಚಣಿ ನಿಲ್ಲಿಸಲಾಗಿದೆ. ಆದರೆ ಜನಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ ಏಕೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಶ್ರೀ ಮೋಹನ್ ಕೃಷ್ಣ ಪ್ರಶ್ನಿಸಿದ್ದಾರೆ. ಕುಟುಂಬ ಬೆಂಬಲವಿಲ್ಲದೆ ಕೆಲಸ ಮಾಡಲು ಸಾಧ್ಯವಾಗದೆ ಒಂಟಿಯಾಗಿ ಬದುಕುತ್ತಿದ್ದ ಅನೇಕ ವೃದ್ಧರಿಗೆ ಈ ಪಿಂಚಣಿ ಜೀವನಾಡಿಯಾಗಿತ್ತು. ಇಂದು ಇದನ್ನು ನಿಲ್ಲಿಸಿರುವುದರಿಂದ ಮುಂದಿನ ಊಟಕ್ಕೂ ಏನು ಮಾಡಬೇಕೆಂಬ ಚಿಂತೆಯಲ್ಲಿ ಅವರು ಹೋರಾಡುತ್ತಿದ್ದಾರೆ. ಆದ್ದರಿಂದ ವೃದ್ಧರ ಕಣ್ಣೀರು ಒರೆಸಲು ಮತ್ತು ನಿಲ್ಲಿಸಲಾದ ಪಿಂಚಣಿಯನ್ನು ಪುನಃಸ್ಥಾಪಿಸಲು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೆಜಿಎಫ್ ಸಾವಿರಾರು ವೃದ್ಧರ ಈ ಸಂಕಷ್ಟ ಯಾವಾಗ ಬಗೆಹರಿಯುತ್ತದೆ? ಪ್ರತಿದಿನ ಭರವಸೆಯಿಂದ ಕಾಯುವ ಆ ವೃದ್ಧರ ಕಣ್ಣುಗಳ ಕಣ್ಣೀರಿಗೆ ಉತ್ತರ ಯಾವಾಗ ಸಿಗುತ್ತದೆ? ಇದು ಇಂದಿನ ಎಲ್ಲರ ನಿರೀಕ್ಷೆ. ಈ ಭಾಷಣವು ಸುದ್ದಿ ಓದುವಿಕೆ ಅಥವಾ ಸುಮಾರು 4 ರಿಂದ 5 ನಿಮಿಷಗಳ ಕಾಲ ಧ್ವನಿಮುದ್ರಿಕೆಗೆ ಸೂಕ್ತವಾಗಿರುತ್ತದೆ. ನಿಮ್ಮ ಹಿಂಬಾಲಕರು ಯಾರು ನಮ್ಮನ್ನ ಏಕವಚನ ಪ್ರಯೋಗ ಮಾಡ್ತಾರೆ, ಯಾರು ನಮ್ಮನ್ನ ಚಾಲೆಂಜ್ ಮಾಡ್ತಾರೆ, ಯಾರು ನಮ್ಮನ್ನ ಹೊಡಿತೀನಿ ಬಡಿತೀನಿ ಅಂತಾರೆ, ಅವ್ರು ಇದ್ರ ಬಗ್ಗೆ ಹೇಳಿಲ್ವಾ? ನಿಮಗೆ ಮೋಹನ ಕೃಷ್ಣ ಮಾತಾಡಿದ ಮಾತ್ರ ಹೇಳ್ತಾರ? ಆದ್ರಿಂದ ನಾನ್ ನಿಮಗೆ ಹೇಳ್ತಾ ಇದ್ದೀನಿ, ಡಾಕ್ಟರ್ ರೂಪಕಲಾ ಶಶಿಧರೇ, ಮಾನ್ಯ ಶಾಸಕರೇ, ಒಬ್ಬ ವೃದ್ಧೆ ಆದಂಥವ್ರು ಪಿಂಚಣಿ ಹಣವನ್ನ ಬಳಸೋದು ತನ್ನ ಮಕ್ಕಳಾದಂಥವ್ರು ಅವರು ನೋಡದೇ ಇರೋಂಥ ಸಮಯದಲ್ಲಿ ಅವರಿಗೆ ಕೊನೆಯ ದಿನಗಳಾದಂಥ 60 ಮೇಲ್ಪಟ್ಟಂತ ಒಂದು ವಯಸ್ಸಿನಲ್ಲಿ ನೀವು ಕೊಡ್ತಕ್ಕಂಥದ್ದು, ನೀವು ಅಂತಂದ್ರೆ ಸರ್ಕಾರ ಕೊಡ್ತಕ್ಕಂಥದ್ದು ಅವರ ಒಂದು ಔಷಧಿ ಪರ್ಚೇಸ್ ಮಾಡಲಿಕ್ಕೆ ಅಥವಾ ಅವರಿಗೆ ಆರೋಗ್ಯದ ಸುಧಾರಣೆಗೋಸ್ಕರ ಈ ಹಣವನ್ನ ಬಳಸ್ತಾ ಇದ್ದಾರೆ. ನೀವು ಮನಸ್ಸಾಕ್ಷಿ ಇತ್ತು ಅಂತಂದ್ರೆ ನಾನು ಹೇಳ್ತಿರೋದು ಸರಿನಾ ತಪ್ಪಾ ಅಂತಾದ್ರೂ ತಾವು ಅರ್ಥ ಮಾಡ್ಕೊಳ್ಳಿ. ಎರಡನೇದು, ನೀವು ಒಬ್ಬ ಹೆಣ್ಮಗಳಾಗಿದ್ದೀರಾ, ನನಗೂ ಅಕ್ಕ ಇದ್ದಾರೆ, ತಾಯಿ ಇದ್ದಾರೆ, ಸಹೋದರಿಯರು ಇದ್ದಾರೆ. ವೃದ್ಧಾಪ್ಯ ಪೆನ್ಷನ್ ಕೊಡ್ತಕ್ಕಂಥದ್ದು ತನ್ನ ಬೆನ್ನೆಲುಬಾಗಿರ್ತಕ್ಕಂಥ ಒಬ್ಬ ಗಂಡನನ್ನ ಕಳ್ಕೊಂಡಾಗ ಆಕೆಗೆ ಸಹಾಯವಾಗಿ ನಾವು ಯಾರ ಮುಂದೆಯೂ ನಮ್ಮ ಸ್ವಾಭಿಮಾನವನ್ನು ಕಳ್ಕೋಬಾರ್ದು. ಒಬ್ಬ ಹೆಣ್ಣು ಮಗಳು ಯಾವ ರೀತಿ ಒಂದು ಸ್ವಾಭಿಮಾನ ಕಳ್ಕೊಳ್ದಿರ ಎಲ್ಲರ ತರ ಸಹಬಾಳ್ವೆಯಾಗಿ ಬಾಳಬೇಕು ಅನ್ನೋದೊಂದು ನಿಟ್ಟಿನಲ್ಲಿ ಸರ್ಕಾರ ಇವತ್ತಿಂದ ಕೊಡ್ತಾ ಇರೋದಲ್ಲ, ಸುಮಾರು ವರ್ಷಾನುಗಟ್ಲೆಯಿಂದ ಬರ್ತಿರ್ತಕ್ಕಂಥ ಈ ಸೌಲಭ್ಯನ ಇವತ್ತು ಆ ವಿಧವಾ ಪಿಂಚಣಿ ಕೂಡ ಬರ್ತಾ ಇಲ್ಲ ರೂಪಕ್ಕ ಅವರೇ. ಮತ್ತೆ ಇನ್ನೊಂದು ರೀತಿ ಯೋಚನೆ ಮಾಡಕ್ ಹೋದ್ರೆ, ನಾವೆಲ್ಲರೂ ದೇವ್ರು ನಮ್ಗೆ ಕೈ ಕೊಟ್ಟವನೆ, ಕಾಲು ಕೊಟ್ಟವನೆ, ಎಲ್ಲಾ ರೀತಿ ಕೊಟ್ಟು ನಾವು ಚೆನ್ನಾಗಿದ್ರು ನೋಡಿ. ಎಕ್ಸಾಂಪಲ್, ನಿಮಗೆ ದೇವ್ರು ಭಗವಂತ ಎಲ್ಲಾ ಕೊಟ್ಟವನೆ, ಜೊತೆಗೆ ನಿಮ್ಗೆ ಡಾಕ್ಟರ್ ಪದವಿ ಕೂಡ ಕೊಟ್ಟವನೆ. ಆದ್ರೂ ಸಹ ಎಲ್ಲೋ ಒಂದ್ ಕಡೆ ನಾವು ಎಳೆದ್ಬಿಟ್ಟು ನೋಡಿ, ಇಂಥ ಒಂದು ದೊಡ್ಡ ಅನಾಹುತ KGF ನಗರ ಭಾಗದಲ್ಲಿ, KGF ಗ್ರಾಮೀಣ ಭಾಗದಲ್ಲಿ ಆದ್ರೂ ಸಹ ನಿಮಗೆ ಕಿವಿ ಕೇಳಿಸ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಾಯಿ ಆಡ್ಲಿಕ್ಕೆ ಮಾತು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡ್ಲಿಕ್ಕೆ ಕಣ್ಣು ಕೊಟ್ಟವನ ಇಲ್ವಾ ಭಗವಂತ ಗೊತ್ತಿಲ್ಲ. ನಮ್ಗೆಲ್ಲಾ ಕೊಟ್ಟು ನಾವು ಆ ರೀತಿ ಇರ್ಬೇಕಾದ್ರೆ, ವಿಶೇಷ ಚೇತನದ ನನ್ನ ಮಿತ್ರರು ಅವ್ರು ಪಡ್ತಕ್ಕಂಥ ಕಷ್ಟ ಇವತ್ತು ಯಾರಿಗೆ ಹೇಳಬೇಕು? ಅವ್ರಿಗೆ ಬರ್ತಕ್ಕಂಥ ಪಿಂಚಣಿಯನ್ನು ಕೂಡ ನಿಲ್ಲಿಸಿದ್ದಾರೆ. ಇವತ್ತು ಮಾತಿಗೆ ಮುಂಚೆ ನೀವು ಹೇಳ್ತೀರಾ KGF ಅಭಿವೃದ್ಧಿ ನಮ್ಮ ಗ್ಯಾರಂಟಿಗಳಿಂದ ನಾವು ಹೆಣ್ಮಕ್ಳಿಗೆ ಸುಧಾರಿಸ್ಕೊಂಡು, ನಾನು ಒಪ್ಕೊಳ್ತೀನಿ ರೂಪಕ್ ಅವರೇ. ಒಂದು ಕಡೆ KGF ಗ್ಯಾರಂಟಿಗಳು ಅಂತ ಹೇಳಿ ಈ ಕೈಯಲ್ಲಿ ಕೊಟ್ಟು ಇವತ್ತು ವಯಸ್ಸಾಗಿರ್ತಕ್ಕಂಥವ್ರಿಗೆ, ವಿಧವೆ ಆಗಿರ್ತಕ್ಕಂಥವ್ರಿಗೆ, ನಮ್ಮ ಅಂಗವಿಕಲತೆಯನ್ನು ಹೊಂದಿರತಕ್ಕಂಥವ್ರಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ ಅಂತ ನೇರವಾಗಿ ನಾನು ಖಂಡಿಸ್ತಾ ಇದ್ದೀನಿ. ಮತ್ತೊಂದು ಬಹಳ ಗಂಭೀರವಾದಂಥ ವಿಷಯ, ಇವತ್ತು ನಮ್ಮ KGF ನಗರ ಭಾಗದಲ್ಲಿರ್ತಕ್ಕಂಥದ್ದು ಈ BGML ನಂಬ್ಕೊಂಡು, ಆ BGMLನ ನೌಕರರಾಗಿ ರಿಟೈರ್ಡ್ ಆದಾಗ ಅವ್ರಿಗೆ ಇನ್ನೂ ಸೆಟ್ಲ್ಮೆಂಟ್ ಸಿಗದೆ ಎಷ್ಟೋ ಜನ ಒದ್ದಾಡ್ಕೊಂಡು ಇವತ್ತು ಜೀವನ ನಡೆಸಲಿಕ್ಕೆ ಕಷ್ಟಪಟ್ಟು ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ನಗರ ಭಾಗದಲ್ಲಿ ಇವತ್ತು ಈ ಪಿಂಚಣಿ ಆದ್ರೂ ಬರ್ತದೆ,
ಇದರಿಂದ ಒಪ್ಪತ್ತು ಊಟ ಮಾಡ್ಬೋದು, ಇದರಿಂದ ಒಂದು ಔಷಧಿಯನ್ನ ಖರೀದಿ ಮಾಡಿ ನಾನು ಒಂದು 2-3 ದಿವಸ ಬದುಕ್ಬೋದು. ಈ 3-4 ದಿವಸ ಬದುಕಿದ್ರೆ ನನಗೆ ಅಟ್ಲೀಸ್ಟ್ ಆ ಸೆಟ್ಲ್ಮೆಂಟ್ ಹಣ ಏನಾದ್ರು ಬರ್ತದೆ ಅಂತ BJML ನೌಕರರು ಕಾಯ್ತಾ ಇದ್ರೆ, ಇವತ್ತು ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಲ್ಲ, ಈ ಪಾಪ ನಿಮ್ಗೆ ತಟ್ಟದೆ ಹೋಗಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೊಂದು ಕಡೆ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಒಳ್ಳೆಯ ಬೆಳೆಗಳು ಸಿಗ್ತಾ ಇಲ್ಲ, ರೈತರ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. APMC ಹೆಸರಂತೇಳಿ ಲೂಟಿ ಆಗ್ತಾ ಐತೆ. ನೀವು APMC ಮಾಡ್ತಿರೋ, ಇನ್ನೊಂದು ಮಾಡ್ತಿರೋ, ಮಾಡ್ತಿರೋ ಗೊತ್ತಿಲ್ಲ. ಮೊದಲು ಸರ್ಕಾರದಿಂದ ಬರಬೇಕಾಗದಂತ ಸವಲತ್ತುಗಳನ್ನ ನೀವು ಒದಗಿಸ್ಬಿಟ್ಟು ಆಮೇಲೆ ಮಾತಾಡಿ ಅಂತೇಳಿ ನಾನು ನಿಮಗೆ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು KJF ತಾಲೂಕಿನಲ್ಲಿ ಈ ಒಂದು ವಾರ 15 ದಿವಸದಿಂದ ನಾವು ನೋಡ್ತಾ ಇದ್ರೆ ಭಾರಿ ಮನ ಕಷ್ಟ ಕೊಡುವಂತ ಒಂದು ಸಂಗತಿಯನ್ನ ನಾವು ನೋಡ್ತಾ ಇದ್ದೀವಿ. ನಾವು ಎಲ್ಲ ಸರಿ ಹೋಗತ್ತೆ, ಯಾವುದೇ ರೀತಿಯಾದಂತ ಸಮಸ್ಯೆಗಳಿದ್ರು ಇರ್ತಕ್ಕಂಥ ಶಾಸಕರು ಸರಿ ಮಾಡ್ತಾರೆ ಅನ್ನೋ ಒಂದು ಭರವಸೆಯಿಂದ ನಾವು ಸಹ ಸುಮ್ಮನಿದ್ರಿ. ಆದ್ರೆ ತೀರಾ ಬರ್ತಾ ನೋಡ್ತಾ ಇದ್ರೆ ಈ KJF ತಾಲೂಕಿನಲ್ಲಿ ಈ ವೃದ್ಧಾಪರು, ವಿಶೇಷ ಚೇತನರು, ಅದಾದ ನಂತರ ವಿಧವಾ ಪಿಂಚಣಿದಾರರು, ಈ ತರ ಎಲ್ಲ ನೋಡ್ತಾ ಇದ್ರೆ ನಿಮ್ಮ ಗಮನಕ್ಕೆ ಬಂದಂಗೆ ನಿನ್ನೆ ಪತ್ರಿಕೆಯಲ್ಲಿ ಕೂಡ, ಇವತ್ತಿನ ಪತ್ರಿಕೆಯಲ್ಲಿ ಕೂಡ ಬಂದೈತೆ, ಕನಿಷ್ಠ ಪಕ್ಷ 13,500 ಜನರನ್ನ ಈ ಒಂದು ಯೋಜನೆಗಳಿಂದ ಕೈ ಬಿಡಲಾಗೈತೆ ಅಂತ. 13,500 ಜನ KJF ತಾಲೂಕಿನಲ್ಲಿ ಪಿಂಚಣಿದಾರರನ್ನ ಕೈ ಬಿಟ್ಟಿದ್ದಾರೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಶಾಸಕರು, ಜನಪ್ರತಿನಿಧಿಗಳು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅನ್ನೋ ಒಬ್ಬ ಪ್ರಶ್ನೆನ ಈ KJFನ ನಾಗರಿಕನಾಗಿ ನಾನು ನಿಮ್ಮ ಮಾಧ್ಯಮದ ಮುಂದೆ ನನ್ನ ನೋವನ್ನ ಹೇಳ್ಕೊಳ್ತಾ ಇದ್ದೀನಿ. ನಿನ್ನೆನೂ 2-3 ಸಾಮಾಜಿಕ ಮಾಧ್ಯಮದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅನೇಕ ವೃದ್ಧರು, ಅನೇಕ ಜನ ಅವರ ಕಷ್ಟಗಳನ್ನ ತೋಡ್ಕೊಳ್ತಾ ಇದ್ರ ಬಗ್ಗೆ ಯಾರು ಮಾತಾಡೋವಲ್ಲಿಲ್ವಾ, ನಮ್ಮ ಸಮಸ್ಯೆಗಳನ್ನ ಕೇಳೋರು ಯಾರು ಇಲ್ವಾ ಅಂತ ನಿನ್ನೆ ತಾಲೂಕ್ ಕಚೇರಿ ಬಳಿ ಕೂಡ ಒಂದು ದೊಡ್ಡ ಹೈಡ್ರಾಮಾನೇ ನಡೀತು. ಬಟ್ ಅಲ್ಲಿ ನಾನು ಎಲ್ಲ ರೀತಿಯಾದಂಥ ಒಂದು ವಿಡಿಯೋಗಳನ್ನ ನನ್ನ ಟೀಮ್ ಅವ್ರು ಕಳಿಸ್ಕೊಟ್ಟಾಗ ನೋಡಿದಾಗ ನನಗೂ ಬಹಳ ನೋವು ಅನ್ಸುತ್ತೆ. ಅಲ್ಲಿ ಮಾನ್ಯ ದಂಡಾಧಿಕಾರಿಗಳು ಹೇಳ್ತಾರೆ, ಅವ್ರ ಬಾಯಿಂದ ಬಂತಂತೆ, ಇಟ್ಸ್ ರೆಕಾರ್ಡೆಡ್, ಸರಿಸುಮಾರು 13,500 ಜನವನ್ನ ಈ ಯೋಜನೆಯ ಫಲಾನುಭವಿಗಳನ್ನ ಡಿಲೀಟ್ ಮಾಡಲಾಗೈತೆ. ಕಾರಣ ಕೇಳ್ತಾ ಇದ್ರೆ ದಂಡಾಧಿಕಾರಿ ಹೇಳ್ತಾ ಇರೋಂಥದ್ದು, ಇದು ನಮ್ದಲ್ಲ, ಸರ್ಕಾರದ ಒಂದು ಆದೇಶದಂತೆ ಫಲಾನುಭವಿಗಳಿಗೆ ನಾವೇನ್ ಕಂಡೀಷನ್ಸ್ ಅಪ್ಲೈಡ್ ಅಂತ ಹೇಳಿರ್ತೀರಿ, ಆ ಕಂಡೀಷನ್ಸ್ ಇಲ್ದಿರೋದ್ರಿಂದ ನಾವು ಅದನ್ನ ಡಿಲೀಟ್ ಮಾಡಿದೀವಿ. ಅದಕ್ಕೆ ಜನರಲ್ಲಿ ತುಂಬಾ ಹೊತ್ತು ಕೇಳ್ತಾ ಇದ್ದಾರೆ ಅವರನ್ನ, ನಮ್ಮ ಕಷ್ಟಗಳನ್ನ ನಾವು ಯಾರ ಹತ್ರ ಹೇಳ್ಕೊಳ್ಳಿ, ಯಾರಿಗೆ ಹೇಳಿ ಮಾಡಿದ್ರಿ ಇದನ್ನ, ಅಥವಾ ಮಾಡಕ್ ಮುಂಚೆ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಆತರ ಹಲವಾರು ಪ್ರಶ್ನೆಗಳನ್ನ ದಂಡಾಧಿಕಾರಿಗಳು ಕೇಳಿದಾಗ, ಬಟ್ ತಹಸೀಲ್ದಾರ್ ಆದಂತವ್ರು ಒಂದೇ ಉತ್ತರ ಕೊಡ್ತಾ ಇರೋದು, ಇದು ನಮ್ಮ ಕೈಯಲ್ಲಿ ಏನು ಇಲ್ಲ, ಇದು ಸರ್ಕಾರದ ಕೈಯಲ್ಲಿ ಇರ್ತಕ್ಕಂಥದ್ದು, ನಾವು ವಾರ್ಡ್ಗೂ ಬರ್ತೀರಿ, ನಿಮ್ಮ ಸಮಸ್ಯೆಗಳನ್ನ ಆಳಿಸಿ ಮತ್ತೆ ಮಾಡ್ತೀರಿ ಅನ್ನೋದು. ಇವತ್ತು ವಿಶೇಷವಾಗಿ ತುರ್ತು ಮಾಧ್ಯಮಗೋಷ್ಠಿ ಕರೀಲಿಕ್ಕೆ ಕಾರಣ, ಈ ನಮ್ಮ KJF ತಾಲೂಕು ಚಿನ್ನವನ್ನ ಕೊಟ್ಟಂತ ನಾಡು, ಮತ್ತೆ ಕೃಷಿಯನ್ನು ನಂಬಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಎಲ್ರಿಗೂ ಅನ್ನವನ್ನು ಕೊಡ್ತಕ್ಕಂಥ ಅನ್ನದಾತನು ಇವತ್ತು ಈ ಸರ್ಕಾರದ ಮುಂದೆ, ಜನಪ್ರತಿನಿಧಿಗಳ ಮುಂದೆ ಕೈ ಕಟ್ಟಿ ಭಿಕ್ಷೆ ಬೇಡಿ ನನ್ನ ಪಿಂಚಣಿ ಹಣವನ್ನ ನನಗೆ ಕೊಡಿ ಅಂತ ಸಾಲುಗಟ್ಲೆ ನಿಂತ್ಕೊಂಡು ಕೇಳೋ ಅಂತ ಪರಿಸ್ಥಿತಿ ಇವತ್ತಿರ್ತಕ್ಕಂಥ ಜನಪ್ರತಿನಿಧಿಗಳು ನನ್ನ KJF ತಾಲೂಕಿನ ವೃದ್ಧರಿಗೆ, ವಿಶೇಷ ಚೇತನರಿಗೆ ಹಾಗೂ ವಿಧವಾ ಪಿಂಚಣಿದಾರರಿಗೆ ಇವತ್ತು ಒಂದು ಬಹಳ ದೊಡ್ಡ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಬಹಳ ನೋವಿಲ್ಲ ಹೇಳ್ತಾ ಇದ್ದೀನಿ. ಇವತ್ತು ಇನ್ನೊಂದು ವಿಷಯ ನಾನು ಇವತ್ತಿಲ್ಲಿ ಮಾತಾಡ್ಲೇಬೇಕಾಗತ್ತೆ. ಮಾನ್ಯ ಶಾಸಕರಾದಂಥವರು ಕೇವಲ ಡಾಂಬರೀಕರಣಕ್ಕೆ ಕೊಡ್ತಕ್ಕಂಥ ಒತ್ತನ್ನ, ಇಂಗ್ಲಿಷಲ್ಲಿ ಡಾಂಬರೀಕರಣ ಅಂತಂದ್ರೆ ತಾರ್ ರೋಡ್ ಕೊಡ್ತಕ್ಕಂಥ ಒತ್ತನ್ನ ಅಥವಾ ಚರಂಡಿ ಕೊಡ್ತಕ್ಕಂಥ ಒತ್ತನ್ನ ನನ್ನ ತಾಯಂದ್ರಾದಂಥವ್ರಿಗೆ, ಹಿರಿಯರಿಗಾದಂಥವ್ರಿಗೆ ಯಾಕೆ ತಮಗೆ ಕಣ್ಣು ಮೂಗು ಬಾಯಿ ಎಲ್ಲ ಮುಚ್ಕೊಂಡ್ ಬಿಟ್ಟಾಯ್ತಾ, ಕೇಳಿಸ್ತಾ ಇಲ್ವಾ ಅಂತ ನಾನು ಇವತ್ತು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದಕ್ಕೆ ಕಾರಣ ಇಷ್ಟೇ, ನಾವೇನಾದ್ರೂ ಧ್ವನಿ ಎತ್ತಿದ್ರೆ ನಿಮ್ಮ ಹಿಂಬಾಲಕರನ್ನ ಬಿಟ್ಟು ಓಡಿಸ್ತೀರಿ,
ಕೊಲ್ಲಿಸ್ತೀರಿ, ಕೇಸ್ ಹಾಕ್ಸ್ತೀರಿ, ನೀನ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಿಲ್ಲ, ನೀನ್ ಯಾರು ಕೇಳೋದಿಕ್ಕೆ ಅಂತ ಏಕವಚನ ಬಳಸ್ತೀರಾ. ಇದೆಲ್ಲದಕ್ಕೂ ಬಿಟ್ಟು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನನಗೆ ಬಹಳಷ್ಟು ಗೌರವ ಐತೆ. ಸರಿಸುಮಾರು 8 ವರ್ಷಗಳ ಕಾಲ ಇವತ್ತಿಗೂ ನನಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳಷ್ಟು ಒಂದು ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ. ಪ್ರೋತ್ಸಾಹ ಅಂದ್ರೆ ಕಾನೂನಿನ ನಿಟ್ಟಲ್ಲಿ ನಮ್ಗೆ ಎಲ್ಲೂ ಅಡೆತಡೆ ಆಗಿಲ್ಲ. ಆದ್ರೆ ಎಲ್ಲೋ ಒಂದು ತಿಂಗಳಿಂದ ನಾನು ಹೆಸರು ಹೇಳ್ಬೇಕಾಗಿರೋ ಸಮಯದಲ್ಲಿ ನಾನು ಹೆಸರನ್ನು ಹೇಳ್ತೀನಿ, ಒಬ್ಬ ಅಧಿಕಾರಿನ ಬೆಳೆಸ್ಕೊಂಡು ವಿನಾಕಾರಣ ತೊಂದರೆ ಕೊಡ್ಲಿಕ್ಕೂ ಮುಂದೆ ಹೋಗ್ತಾ ಇದ್ದಾರೆ. ನಾನು ಇದನ್ನ ವರಿಷ್ಠ ಗಮನಕ್ಕೂ ತರಬೇಕು ಅಂತಿದ್ದೀನಿ. ನೋಡೋಣ, ಎಲ್ಲದಕ್ಕೂ ಒಂದು ಮಿತಿ ಅನ್ನೋದು ಇರ್ತದೆ. ಆ ಮಿತಿ ದಾಟಿದಾಗ ಖಂಡಿತವಾಗ್ಲೂ ಈಗಿರ್ತಕ್ಕಂಥ ನಮ್ಮ ಪೊಲೀಸ್ ವರಿಷ್ಠರು ಶಿವಪುತ್ರರಾಜ್ ಸರ್ ಮೇಲೆ ಬಹಳಷ್ಟು ನಂಬಿಕೆ ಗೌರವ ಐತೆ. ಅವ್ರು ಮಾಡ್ತಕ್ಕಂಥ ಕೆಲಸ ಮತ್ತೆ ಅವರು ನ್ಯಾಯಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನೋಡಿದ್ರೆ ನನಗೆ ನ್ಯಾಯ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಖಂಡಿತವಾಗ್ಲೂ ಐತೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಗೌರವಿಸ್ತೀನಿ. ಅದೇ ರೀತಿ ಅವ್ರು ಹೇಳಿರ್ತಕ್ಕಂಥದ್ದನ್ನ ಕಾನೂನು ರೀತಿಯಲ್ಲಿ ಪಾಲನೆ ಮಾಡ್ತೀನಿ. ನನ್ನ ತಪ್ಪುಗಳಿದ್ದೆ ತಿದ್ದಲಿಕ್ಕೆ ಅವ್ರಿಗೆ ಅವಕಾಶ ಐತೆ ಅಂತೇಳಿ ಇದೊಂದು ಮಾತನ್ನ ಹೇಳ್ಬೇಕಾಗತ್ತೆ. ಶಾಸಕರು ಮಾಡ್ತಕ್ಕಂಥ ಕೆಲಸ ಎಲ್ಲ ಸರಿ ಇದೆ ಅಂತೇಳಿ ಅವರಷ್ಟಿಗೆ ಅವರೇ ಮಾರ್ಕ್ಸ್ ಕೊಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ನಮ್ಮ ಮೀಡಿಯಾದ ಮಿತ್ರರು ನೋಡ್ಬೋದು ಯಾವ ರೀತಿ ಲ್ಯಾಂಡ್ ಮಾಫಿಯಾ ನಡೀತಾ ಐತೆ ಅನ್ನೋದಕ್ಕೆ. ಇದರ ಬೆನ್ನೆಲುಬು ಯಾರು ಅನ್ನೋದನ್ನು ಸಹ ಇದರಲ್ಲಿ ಮಾಧ್ಯಮದಲ್ಲಿ ಬರೆದಿದ್ದಾರೆ. ಇದು ಕೇವಲ ಒಂದು ಅಂಕಿ ಅಂಶ ಅಲ್ಲ. ಈ ತರ KGF ನಗರ ಭಾಗ ಮತ್ತೆ KGF ಗ್ರಾಮೀಣ ಭಾಗದಲ್ಲಿ ಅನೇಕ ಕಡೆ ಈ ಭೂ ಮಾಫಿಯಾ ಅನ್ನೋದು ನಡೀತಾ ಐತೆ. ಇದಕ್ಕೆ ನೇರ ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು ಅಥವಾ ಇದರ ನೇರವಾಗಿ ಅವರಿಗೆ ಸಪೋರ್ಟ್ ಅನ್ನು ಮಾಡ್ತಕ್ಕಂಥದ್ದು ಮಾನ್ಯ ಶಾಸಕರಾದಂಥ ರೂಪಕಲಾ ಶಶಿಧರೆ ಅನ್ನೋದು ಎಲ್ಲರ ಆರೋಪ ಆಗೈತೆ. ನಾನು ಈ ಆರೋಪವನ್ನ ಮತ್ತೆ ಒತ್ತಾಯ ಮಾಡ್ತಿದ್ದೀನಿ. ಇದಕ್ಕೆ ತಮ್ಮ ಉತ್ತರವನ್ನ ಕೊಡಬೇಕು ಅಥವಾ ಇವ್ರಿಗೆ ತಕ್ಕ ಶಿಕ್ಷೆನಾಗಬೇಕು. ಸರ್ಕಾರಿ ಜಾಗವನ್ನ ಲೂಟಿ ಮಾಡಿದಂಥವ್ರಿಗೆ ತಕ್ಕ ಶಿಕ್ಷೆನಾಗಬೇಕು ಅಂತೇಳಿ ನಾನು ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀನಿ. ಇದು ಮೊನ್ನೆ ಪೇಪರ್ ಬಂದಿಕ್ಕಂಥದ್ದು. ಕಾಂಗ್ರೆಸ್ ಮುಖಂಡರಿಂದ 2 ಎಕರೆ ಸರ್ಕಾರ ಜಾಗ ಅಕ್ರಮ ಒತ್ತುವರಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ಅವರ ಆರೋಪ ಅಂತ. ಇದು ನಿಮಗೆ ಕಾಪಿನೂ ಕೊಡ್ತೀನಿ. ಇದಾದ ನಂತರ ಹಿಟ್ಲರ್ ಯುಗ ಎಲ್ಲ ಐತೆ ಅಂತಂದ್ರೆ ಅದು KGF ಅಲ್ಲಿ ಅನ್ನೋದಕ್ಕೆ ಒಂದು ನಿದರ್ಶನ. ಹಿಟ್ಲರ್ ಯುಗ ಅಂದ್ರೆ ಬಹುಶಃ ಎಲ್ಲರಿಗೂ ಗೊತ್ತಾಗಿರ್ತದೆ. ಆತ ಮಾಡೋದನ್ನ ಯಾರು ಪ್ರಶ್ನೆ ಮಾಡಂಗಿಲ್ಲ. ಆತ ಮಾಡೋದನ್ನ ಹಿಟ್ಲರ್ ಮಾಡೋದನ್ನ ಸರಿ ಅನ್ಬೇಕು, ತಪ್ಪಿದ್ರು ಸರಿ ಅನ್ಬೇಕು, ಜೈ ಅನ್ಬೇಕು. ಇನ್ ಕೇಸ್ ಅದೇನಾದ್ರೂ ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮಾನದಂಡ ಹಾಕುವಂಥದ್ದು, ಮತ್ತೊಂದು ಮಾಡೋವಂಥದ್ದು. ಇವತ್ತು ಒಬ್ಬ ಈ KGF ತಾಲೂಕಿನ ಒಬ್ಬ ನಿಷ್ಠಾವಂತ ಪ್ರಜೆಯಾಗಿ ಮಾನ್ಯ ಜೈಪಾಲ್ ಅಣ್ಣನವರು ಅವರ ಆಕ್ರೋಶವನ್ನು ತೋಡ್ಕೊಳ್ತಾರೆ. ಕುಡಿಯೋ ನೀರಿನ ಬಗ್ಗೆ ಸಮಸ್ಯೆ ಆಯ್ತಂತ. ಆದ್ರೂ ಸಹ ನಾನು ಬರ್ದಿಲ್ಲ, ಇದು ಇಲ್ಲಿ ಬರ್ದಿಕ್ಕಂಥದ್ದು ಮಾಧ್ಯಮದ ಪತ್ರಿಕೆಯನ್ನು ಕೊಡ್ತಾ ಇದ್ದೀನಿ. ಹಿಟ್ಲರ್ ಯುಗ ಹೆಂಗಾಯ್ತು ಅನ್ನೋದಕ್ಕೆ ಆ ಸ್ವಪಕ್ಷೀಯರೇ ಅವರ ಒಂದು ಕಂಠವನ್ನು ಎತ್ತಿ ನ್ಯಾಯಕ್ಕೋಸ್ಕರ ಕೇಳಾಡ್ಬೇಕಾದ್ರೆ ಅವರನ್ನ ಯಾವ ರೀತಿ ಮಟ್ಟ ಹಾಕ್ಬೇಕು ಅನ್ನೋದನ್ನ ಯೋಚನೆ ಮಾಡಿ, ನನಗೆ ಗೊತ್ತಿಲ್ಲ ಅವ್ರು ಮಟ್ಟ ಹಾಕಿದ್ರೆ ಏನು ಅಂತ, ಬಟ್ ಈ ವಿಷಯ ಆ ಸ್ವಪಕ್ಷವರೇ ಎತ್ತಿದಾಗ ಇವತ್ತವರೆಗೂ ಅದಕ್ಕೆ ಉತ್ತರ ಕೊಡದೆ ಸೈಲೆಂಟ್ ಆಗಿದ್ದೀರಾ ಅಂತಂದ್ರೆ ನಿಮ್ಮನ್ನ KGF ಜನತೆ 83,000 ಮತಗಳಿಂದನೂ 53,000 ಮತಗಳ ಅಂತರದಿಂದ ಗೆಲ್ಸಿ ನಿಮ್ಮನ್ನ ಕಳಿಸಿರೋದು ಈ ರೀತಿ ಮಾಡ್ಲಿಕ್ಕ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದಕ್ಕೂ ಮಾಜಿ ಶಾಸಕರಾದಂಥ ಡಾಕ್ಟರ್ ರಾಜೇಂದ್ರನ್ ಸರ್ ಕೂಡ ಅವರು ಒಂದು ನಗರಸಭೆಯ ಒಂದು ಮೀಟಿಂಗ್ ಅಲ್ಲಿ ಅವರು ಕೂಡ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ಅದಕ್ಕೂ ಉತ್ತರ ಬರಲ್ಲ. ಇದನ್ನು ಕೊಡ್ತೀನಿ ನಿಮಗೆ. ಈ ರೀತಿ ಅನೇಕರು ಪ್ರಶ್ನೆ ಮಾಡಿದ್ರು ನೀವು ಸರಿ ಅಥವಾ ಅದಕ್ಕೆ ಏನಾದ್ರೂ ಉತ್ತರ ಕೊಡೋದು, ಅದನ್ನ ಸರಿ ಮಾಡ್ತೀರಾ ಅನ್ನೋದು ಏನು ಇಲ್ದಿರ ನೀವು ಹಿಟ್ಲರ್ ಯುಗವನ್ನ ಎಷ್ಟು ದಿನ ನಡ್ಸ್ಕೊಂಡು ಹೋಗ್ತೀರಾ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇದು ಕೇವಲ 1-1.5 ತಿಂಗಳಿಂದ ನಡೆದಿರ್ತಕ್ಕಂಥದ್ದು. ಈ ತರ ಎತ್ಕೊಂಡ್ರೆ ತಿಂಗಳಾನ್ಗಟ್ಲೆನೂ ಬರ್ತಾನೇ ಇರ್ತದೆ. ಅದೇ ರೀತಿ ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರಿಗೆ ಇಲ್ಲಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳಿಗೆ ಒಂದು ಕಾಂಟ್ರಾಕ್ಟ್ ಕೆಲಸ ಬರ್ತಾ ಇಲ್ಲ. ಅದೇ ರೀತಿ ನೀವು ಯಾವುದೇ ಒಂದು ಟಾಯ್ಲೆಟ್ಗಳಿಗೆ ಹೋದ್ರೆ, ಶೌಚಾಲಯಕ್ಕೆ ಹೋದ್ರೆ ಟಾಯ್ಲೆಟ್ ನೀಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಮಾತ್ರ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನ ಹಿಟ್ಲರ್ ಯುಗ ಅಂತ ನಾನು ಕರಿತಾ ಇದ್ದೀನಿ. ದಯಮಾಡಿ ರೂಪಕಲಾ ಶಶಿಧರ್ ಮೇಡಮ್ ಅವರೇ, ಬಹುಶಃ ನೀವು ಒಬ್ಬರು ಪ್ರಭಾವಿ ಸಚಿವರ ಪುತ್ರಿ ಆಗಿರ್ಬೋದು, ಅಥವಾ ನಿಮ್ಮ ಧರ್ಮ ಪತ್ನಿಯಾದಂಥ ಶಶಿಧರ್ ಸರ್ ಅವರ ಒಂದು ಬೆಂಬಲ ನಿಮ್ಗಿರ್ಬೋದು, ಅಥವಾ ಇಲ್ಲಿ ಸೂಪರ್ MLA ಅಂತ ಕರ್ಸ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇದೆಲ್ಲ ನೋಡ್ಕೋಬಹುದು.
ಅವರೆಲ್ಲ ಸುಮ್ಮನೆ ಇದ್ದು ನೀವು ಅವರೆಲ್ಲರ ಒಂದು ಬಲದಿಂದ ಅಥವಾ ನಿಮ್ಮ ಪಕ್ಷದ ಬಲದಿಂದ ಇವತ್ತು KGF ತಾಲೂಕಿನಲ್ಲಿ ಏನು ಮಾಡಿದ್ರು ನನಗೆ ಕೇಳಂಗಿಲ್ಲ ಅನ್ನಂಗಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಇವತ್ತು ಇನ್ನು ಚುನಾವಣೆಗೆ 2 ವರ್ಷಗಳ ಕಾಲ ಐತೆ. ಇವತ್ತಾದ್ರೆ ಇದನ್ನು ಸರಿ ಮಾಡಿಕೊಂಡು ನಿಮಗೆ ಒಂದೊಂದು ಮತವನ್ನು KGF ತಾಲೂಕಿನ ಜನತೆ ಆಗಿರೋರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ನೀವು ಎಷ್ಟೇ ಪ್ರಭಾವಿಗಳಾದರೂ, ನಿಮ್ಗೆ ಎಷ್ಟೇ ಇನ್ಫ್ಲೂಯೆನ್ಸ್ ಆಗಿದ್ರು, ಈಗ ಮತ್ತೊಂದು ಹೊಸ ಒಂದು ಚರ್ಚೆ ತಾವು ಇಷ್ಟರಲ್ಲೇ ಸಚಿವರು ಕೂಡ ಆಗ್ತಾ ಇದ್ದೀರ ಅಂತೀರ. ನಾನು KGF ನ ಜನತೆ ಪರವಾಗಿ ನಾನು ನಿಮಗೆ ಅಭಿನಂದನೆಗಳು ಕೂಡ ಸಲ್ತೀನಿ. ನೀವು ಸಚಿವರಾದ್ರೆ ನಮ್ಮ KGF ತಾಲೂಕಿನ ಹೆಮ್ಮೆ ಬಹಳಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋದು ನಮ್ಮ ಆಸೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕಣ್ಣಿದ್ದು ಕುರುಡನಾಗಿ, ಬಾಯಿದ್ದು ಮೂಕನಾಗಿ, ಕಿವಿ ಇದ್ದು ಕಿವುಡನಾಗಿ ಕೆಲಸ ಮಾಡಿದ್ರೆ ನಿಮ್ಮ ಆತ್ಮಸಾಕ್ಷಿ ಒಪ್ಪಲ್ಲ, ಭಗವಂತ ಒಪ್ಪಲ್ಲ. ನೀವು ಎಲ್ಲೋದ್ರು ಒಂದು ಹೇಳ್ತಾ ಇರ್ತೀರಾ, ಸತ್ಯದಲ್ಲೇ ನಡೀತಾ ಇರ್ತೀನಿ, ಧರ್ಮದಲ್ಲೇ ನಡೀತಾ ಇರ್ತೀನಿ, ನಾನು ಧರ್ಮವನ್ನೇ ಪಾಲಿಸ್ತೀನಿ ಅಂತ. ನಾನು ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಮಾನ್ಯ ಜೈಪಾಲ್ ಸರ್ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ನಿಮಗೆ ಇನ್ನ ಕೇಳಲಿಲ್ವಾ? ಲೂಟಿ ಆಗ್ತಿರೋದು ನಿಮ್ಗೆ ಇನ್ನ ಕಾಣ್ಲಿಲ್ವಾ? 13,000 ಜನಕ್ಕೆ ಪಿಂಚಣಿಯಿಂದ ಡಿಲೀಟ್ ಮಾಡೋದು ನಿಮ್ಗೆ ಇನ್ನೂ ಕಾಣ್ಲಿಲ್ವಾ? ಶೌಚಾಲಯಗಳು ಇಲ್ದಿರ ನಿಮ್ಗೆ ಇಲ್ಲೂ ಕಾಣಿಲ್ವಾ? ನಮ್ಮ KGF ನಗರ ಭಾಗದ ಜನತೆಗೆ, ಯುವಕರಿಗೆ ನೀವು ಕೊಟ್ಟಿದ್ದೀರಿ ಒಂದು ಮಾತನ್ನ, ಏನ್ ಇಂಡಸ್ಟ್ರಿಯಲ್ ಹಬ್ ತಂದ್ಬಿಟ್ಟು ಇಲ್ಲಿ ಯಾರೂ ಬೆಂಗಳೂರಿಗೆ ಹೋಗಲ್ಲ, ಇಲ್ಲೇ ನಾವು ಇಂಡಸ್ಟ್ರೀಸ್ ಕಟ್ಬಿಡ್ತೀರಿ ಅಂತ. ಏನಾಯ್ತು? ಏನಾದ್ರೂ ಒಂದು ವಿಷಯ ಬಂದಾಗ ಒಂದು ತುರ್ತು ಪೂಜೆ ಮಾಡೋದು, 3,500 ಕೋಟಿ ಬರ್ತೈತೆ, 5,000 ಕೋಟಿ ಬರ್ತೈತೆ, ಇಂಡಸ್ಟ್ರಿಗಳು ಸ್ಟಾರ್ಟ್ ಮಾಡ್ತೀರಂತ ಕಿವಿಯಲ್ಲಿ ಹೂವು ಹಾಕ್ಬಿಡೋದು. ಮೇಡಮ್ ಅವರೇ, ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಇನ್ನು ಚುನಾವಣೆಗೆ 2 ತಿಂಗಳು ಸಮಯ ಉಂಟು, 2 ವರ್ಷ ಸಮಯ ಉಂಟು. ಮೊನ್ನೆನೋ ನೋಡಿದೆ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ, 3,500 ಕೋಟಿ ಎಲ್ಲ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ, ಅವ್ರು ಡೆಪಾಸಿಟ್ಸು ಕಟ್ಬಿಟ್ಟವ್ರೆ, ಒಂದ್ ಕಡೆ 5,000 ಕೋಟಿ ಅಂತೀರಾ. ರೂಪಕ್ಕ, ಇಷ್ಟು ದಿವಸ ತಾವು ಕಿವಿಯಲ್ಲಿ ಹೂವು ಇಡ್ತಾ ಇದ್ರಿ ನಮ್ಮ KGF ಜನತೆಗೆ. ಒಂದು ಇಂಡಸ್ಟ್ರಿ ಎಸ್ಟಾಬ್ಲಿಷ್ಮೆಂಟ್ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕಂತ ನೀವು ಹೇಳ್ತೀರಾ? ಇವರೇ ಡಾಕ್ಟರೇಟ್ ಪಡ್ತಕ್ಕಂಥ MLA ಅವರು. ನಮ್ಮ ಸೌಭಾಗ್ಯ, ನೀವು ಡಾಕ್ಟರ್ ಆಗಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ. ಯಾಕೆ ಅಂತಂದ್ರೆ ಬಹಳಷ್ಟು ಓದಿದ್ದೀರಾ, ಬಹಳಷ್ಟು ಕಲ್ತಿದ್ದೀರಾ, ಬಹಳಷ್ಟು ತಿಳ್ಕೊಂಡಿದ್ದೀರಾ. ಇನ್ನೂ ಎಷ್ಟು ದಿನ ಈ KGF ಜನತೆಗೆ ನೀವು ಮೋಸ ಮಾಡ್ಲಿಕ್ಕೆ ಹೋಗ್ತೀರಾ? 2 ವರ್ಷದಲ್ಲಿ 3,500 ಕೋಟಿ ಹೂಡಿಕೆ ಮಾಡಿದ್ರೆ ನೀವು ಇಂಡಸ್ಟ್ರಿ ತರ್ತೀರಾ ಅಂತ ಭಗವಂತನ ಮುಂದೆ ಪ್ರಮಾಣ ಮಾಡಿದ್ರಿ. 2 ವರ್ಷದಲ್ಲಿ 5,000 ಕೋಟಿ ಹೂಡಿಕೆ ಮಾಡ್ತಕ್ಕಂಥ ಎಲ್ಲಾ ಕಂಪನೀಸ್ ಸ್ಟಾರ್ಟ್ ಆಗ್ಬಿಡ್ತದೆ ಅಂತ ಭಗವಂತನಲ್ಲಿ ಸತ್ಯ ಮಾಡ್ಬಿಡಿ. ಇನ್ನೂ ಬೇಡ ರೂಪಕ್ಕ ಅವರೇ. ಬಹುಶಃ ಪ್ರಾಮಾಣಿಕವಾಗಿ ಬದುಕಿದ್ರು, 10 ದಿನ ಬದುಕಿದ್ರು ಪ್ರಾಮಾಣಿಕವಾಗಿ ಬದುಕಬೇಕು. 10 ದಿನ ನಾವು ಅಧಿಕಾರ ಚಲಾಯಿಸಿದ್ರು ಆತ್ಮಸಾಕ್ಷಿ ಜನರ ಒಂದು ಒಳ್ಳೆಯತನಕ್ಕೆ ಪಾತ್ರರಾಗಿ ನಾವು ಅಧಿಕಾರ ನಡೆಸಬೇಕೇ ಹೊರತು ಈ ರೀತಿ ಸುಳ್ಳುಗಳನ್ನ ಹಬ್ಸ್ಕೊಂಡು ಬಹುಶಃ ನೀವು ಇದಕ್ಕೆ ಉತ್ತರ ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ 3,500 ಕೋಟಿ ನಾವು ಬಂದ್ಬಿಟ್ಟಿದ್ದಾರೆ, ಇಂಡಸ್ಟ್ರಿ ಸ್ಟಾರ್ಟ್ ಆಗ್ಬಿಟ್ಟೈತೆ ಅಂತೀರಲ್ಲ, ಅದಕ್ಕೊಂದು ಡೆಡ್ ಲೈನ್ ಹೇಳಿ. ಇಂಥ ದಿವಸ ಇವಾಗ ಎಲ್ಲಾ ಕಡೆ ಹೋಗ್ತಿರಲ್ಲ, ಆ ಫಿಲ್ಟರ್ಗೆ ಟೇಪ್ ಕಟ್ ಮಾಡಕ್ ಹೋಗ್ತೀರಾ, ರೋಡ್ ಪೂಜೆಗೆ ಟೇಪ್ ಕಟ್ ಮಾಡಕ್ ಹೋಗ್ತೀರಾ, ಅದೆಲ್ಲ ಬಿಟ್ಟು ಇನ್ನೊಂದು ಎಲ್ಲೆಲ್ಲೋ ಕೆಲ್ಸಗಳು ಮಾಡಕ್ ಟೇಪ್ ಕಟ್ ಮಾಡಕ್ ಹೋಗ್ತೀರಾ, ಅಲ್ಲಿ ಕಮಿಷನ್ ಬರ್ತದೆ. ಆದ್ರೆ ಇವತ್ತು ಈ ಒಂದು ಕೈಗಾರಿಕೆ ಸ್ಥಾಪನೆ ಆಗುವಂತ ದಿನ ಧೈರ್ಯವಾಗಿ ಹೇಳಿ, ನಾವು ನಿಮ್ಮನ್ನ ಮೆಚ್ಕೊಳ್ತೀರಿ. ಇಂಥ ದಿನ ಇಂಥ ಕೈಗಾರಿಕೆ ಬಂದಾಯ್ತೆ, ಇಂಥ ಕಂಪ್ನಿ ಬಂದಾಯ್ತೆ, ಇಂಥ ದಿನ ನಾವು ಶಂಕುಸ್ಥಾಪನೆ ಮಾಡ್ತೀರಿ, ಇಂಥ ದಿನ ನಿಮ್ ಇಷ್ಟೇನು ಕೆಲಸ ಕೊಡ್ತೀರಿ. ನೀವು ಕೊಟ್ಟಿರ್ತಕ್ಕಂಥ ಮಾತೇನು? 5 ವರ್ಷದಲ್ಲಿ, ಅಂದ್ರೆ ನಿಮ್ಮ ಹಿಂದಿನ 5 ವರ್ಷದಲ್ಲ, ಈವಾಗಿರ್ತಕ್ಕಂಥ 5 ವರ್ಷದಲ್ಲಿ ನಾನು ಎಂಟೈರ್ ನಿರುದ್ಯೋಗ ಸಮಸ್ಯೆನ ನಿವಾರಿಸಿ ಇಂಡಸ್ಟ್ರಿಯಲ್ ಹಬ್ ಅನ್ನ ತಂದು ಯುವಕರಿಗೆ ನಾನು ಉದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಹೇಳಿ. 3,500 ಕೋಟಿ ಯಾವ ಕಂಪನಿ ಹೇಳಿ? 5,000 ಕೋಟಿ ಬರ್ತಾರಂತ ಬಂಡವಾಳ ಯಾವ ಕಂಪನಿ ಅಂತ ಹೇಳಿ? ಯಾವತ್ತು ನೀವು ಉದ್ಯೋಗ ನನ್ನ ಯುವಕರು ಕೊಡ್ತೀರಂತ ಹೇಳಿ, ಅವಾಗ ನಾನು ಒಪ್ಕೊಳ್ತೀನಿ. ದಯಮಾಡಿ ಕನಿಷ್ಠ ಪಕ್ಷ ನಮ್ಗೆ ಗ್ಯಾರಂಟಿಗಳ ಹೆಸರಲ್ಲಿ ಮೋಸ ಮಾಡಿದ್ರಿ. ಇವತ್ತು ಒಂದು ಲಿಕ್ಕರ್ ಬಾಟ್ಲು ಎಷ್ಟಿದ್ದು ನಿಮ್ಮ ಒಂದು 2ನೇ ಟರ್ಮ್ ಬಂದಾಗ ಇವಾಗ ಎಷ್ಟಾಯ್ತು ಅನ್ನೋದು ತಾವು ಯೋಚನೆ ಮಾಡ್ಕೊಳ್ಳಿ. ಎಲ್ಲಾದ್ರಲ್ಲೂ ನೋಡಿದ್ರೆ ಎಲ್ಲರಿಗೂ ಮೋಸ ಮಾಡಿ ಜನರ ಮೇಲೆ ಕಿವಿಯ ಹೂವ ಇಟ್ಟು ನೀವು ಅಧಿಕಾರಕ್ಕೆ ಬಂದ್ರಿ. ಕನಿಷ್ಠ ಪಕ್ಷ ಏನ್ ಮಾಡಿಲ್ಲ ಅಂದ್ರು ನಾನು ನಿಮ್ಗೆ ಪತ್ರ ಬರ್ದಿದ್ದೀನಲ್ಲ, ಇದನ್ನ ನೀವು ಓದ್ತಿರೋ ಡಸ್ಟ್ಬಿನ್ ಬಿಸಾಕ್ತಿರೋ ಗೊತ್ತಿಲ್ಲ. ಓದಿದ್ರೆ ಬಹಳ ಅನುಕೂಲ, ಡಸ್ಟ್ಬಿನ್ಗೆ ಹಾಕಿದ್ರೆ ಅದು ನಿಮಗೆ ಅನಾನುಕೂಲ. ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಹೇಳ್ತೀರಿ. ದಯಮಾಡಿ ಉದ್ಯೋಗದ ಕಡೆ ಒಂದ್ ಕಡೆ ಗಮನ ಹರಿಸಿದ್ರೆ ಇದೇ ರೀತಿ ಪಿಂಚನ್ದಾರರಿಗೆ ನೀವು ಗಮನ ಹರಿಸ್ಬೇಕು ಅಂತೇಳಿ ನಾನು ನಿಮ್ಮನ್ನ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನನಗೆ ದಾಖಲೆ ಒದಿಸ್ಬೇಕಂದ್ರೆ ಪ್ರೊಟೆಕ್ಷನ್ ಬೇಕು. ಯಾಕಂದ್ರೆ ಈಗಲೇ ಚುಚ್ತೀನಿ, ಹೊಡಿತೀನಿ, ಮರ್ಡರ್ ಮಾಡ್ತೀನಿವೆ. ಸೊ ನಾನು ಅದಕ್ಕೆ ಕಾಲಾವಕಾಶ ತಗೊಂಡು ನನ್ನ ವಕೀಲರ ಹತ್ರ ಮಾತ್ರ, ಯಾಕಂದ್ರೆ ಕೋರ್ಟ್ ಪರ್ಮಿಷನ್ ತಗೋಬೇಕಂದ್ರೆ ಇಲ್ಲಿರೋದು ಒಬ್ಬನಿಗೆ ಅವರೇ ಹೇಳ್ತಾರೆ, ಊರ್ಲೆಲ್ಲ ಕೊಟ್ಟ ಸಂಪೆ ಮೀಡಿಯಾಗಳಲ್ಲಿ ನೋಡಿದ್ರು ಹೊಡಿದ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ
ನಾನ್ ಸತ್ರು ಪರವಾಗಿಲ್ಲ, ನನ್ನ ಜೊತೆ ಇರೋಂಥವ್ರು ನನ್ನ ಒಂದು ಉದ್ದೇಶ ಗೆಲ್ಲಬೇಕು ಅಂತಂದ್ರೆ ಒಂದು ಪ್ರೊಟೆಕ್ಷನ್ ತಗೊಂಡು ಡಾಕ್ಯುಮೆಂಟ್ಸ್ ಸಮೇತ ಬರುತ್ತೆ. ಸರ್ ನೋಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿಯೂ ಬರೆದಿಲ್ಲ ಒಬ್ಬರು ಶಾಸಕರಾಗಬೇಕು ಅಂತಂದ್ರೆ, ಒಬ್ಬ ನಗರಸಭೆ ಸದಸ್ಯನಾಗಬೇಕು ಅಂತಂದ್ರೆ ಅಧ್ಯಕ್ಷನೇ ಆಗಬೇಕು ಅಥವಾ ಗ್ರಾಮ ಪಂಚಾಯತ್ ಸದಸ್ಯನೇ ಆಗ್ಬೇಕು ಅಂತ ಎಲ್ಲೂ ಬರ್ದಿಲ್ಲ. ಇವತ್ತೇ ನಮಗೆ ಗ್ಯಾರಂಟಿಗಳು ಅಂತ ಏನು ಹೇಳಿ ನಮ್ಮ ಅಮೂಲ್ಯವಾದ ಮತವನ್ನ ಹಾಕ್ಸ್ಕೊಂಡ್ರು. ನಮ್ಮ ಮಾಧ್ಯಮದವ್ರು ಕೇಳ್ದಂಗೆ 5 ವರ್ಷಗಳ ಕಾಲ ರಾಜಕಾರಣಿಗಳು ಆ ಒಂದೇ ಓಟ್ ಇರೋದು, ಆ ಒಂದೇ ಓಟ್ಗೋಸ್ಕರ ಗುಡಿಗೆ ಕರೆದ್ರೆ ಗುಡಿಗೆ ಓಡೋಗ್ತಾರೆ, ಒಂದು ಸಾವಾದ್ರೆ ಸಾವುಗೆ ಓಡೋಗ್ತಾರೆ, ಅವ್ರ ಮನೆಯಲ್ಲಿ ಒಂದು ಫಂಕ್ಷನ್ ಅದು ಅಲ್ಗೋಗ್ತಾರೆ, ಮದ್ವೆಗೆ ಹೋಗ್ತಾರೆ, ಏನು ಬೇಕೋ ಎಲ್ಲ ಮಾಡ್ತಾರೆ ಇಷ್ಟಿಗೆ ಒಂದೇ ಒಂದು ಓಟಿಗೆ. ಆದ್ರೆ ನಮ್ಮ ಜನ 5 ವರ್ಷ ಕಾಪಾಡ್ಕೊಳ್ತಾರೆ ಒಂದು ಗಟ್ಟಿತನವನ್ನು, ಆ ಓಟಿನ ಬೆಲೆಯನ್ನು 5 ವರ್ಷ ಕಾಯ್ಕೊಳ್ತಾರೆ. ನನ್ನ ಓಟ್ ಐತೆ, ನಾನು ಒಳ್ಳೆಯವ್ರಿಗೆ ಹಾಕ್ತೀನಿ ಅಂತ. ಆದ್ರೆ ಇಲ್ಲಿ ಇಬ್ಬರಿರ್ತಕ್ಕಂಥ MLAಗಳು ನಿನ್ನ ಒಂದು 5 ವರ್ಷ ಕಾಲ ಕಾಪಾಡಿರ್ತಕ್ಕಂಥ ಓಟ್ ಪವರ್, ಆ ಓಟಿನ ಬೆಲೆ, ನಿನ್ನ ಬೆಲೆನ ಆ ಒಂದು ರಾತ್ರಿಯಲ್ಲಿ ಕಳ್ಕೊಳ್ತಾ ಇದ್ದೀರಾ. ದಯಮಾಡಿ ಈ ಸಲ ನಿಮ್ಮ ಓಟ್ ಹಕ್ಕು ಏನ್ ಚಲಾಯಿಸ್ತೀರಾ, 5 ವರ್ಷಗಳ ಕಾಲ ಬೊಂಬೆ ಸುತ್ತಾಡಿಸ್ತೀರಾ ಯುವಕರೇ. ನನ್ನ KGF ಮತಬಾಂಧವರು ಸಲ ಕೇಳಿಸ್ಕೋಬೇಕು, 5 ವರ್ಷಗಳ ಕಾಲ ಬೊಂಬೆ ಆಡಿಸ್ತೀರಾ. ನಿಮಗೆ ಈ ತಾಲೂಕು ಆಫೀಸಲ್ಲಿ ಪ್ರಾಬ್ಲಮ್ ಆದ್ರೆ MLA ಫೋನ್ ಮಾಡ್ತೀರಾ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಫೋನ್ ಮಾಡ್ತೀರಾ. ಒಂದು ಅಧ್ಯಾಯ ಅಂತ ಹೇಳ್ಬೋದು. ತಾವು ನೋಡಿರ್ಬೋದು, ಈ ಮಣ್ಣಿನ ಮಗ ಮೋಹನ್ ಕೃಷ್ಣ ಅಥವಾ ಅವ್ರ ಸಂಘಟಕರು ಯಾವ್ದಾದ್ರು ಕೈಗೆತ್ಕೊಂಡ್ರೆ ಎಂಥ ಬೆದರಿಕೆಗಳು ಬಂದ್ರು, ಯಾವುದೇ ರೀತಿ ಪರಿಸ್ಥಿತಿ ಬಂದು ಎದುರಿಸ್ಕೊಂಡು ಮುಂದೋಗಿದ್ದೀರಿ. ಈಗ ನೀವು ಕೇಳಿದಂಥ ಪ್ರಶ್ನೆಗೆ ನಾನು ಸಿವಿಲ್ ಹಾಸ್ಪಿಟ್ಲ್ ಹೋರಾಟ ಮಾಡಿ ಸರಿಸುಮಾರು 6-7 ತಿಂಗಳಾಯಿತು. ನನ್ನ ಮೇಲೆ ಪಿಟಿಷನ್ಗಳು ಬಂತು, ಕಂಪ್ಲೇಂಟ್ಗಳಾಯಿತು, ಏನೇನೋ ಆಯಿತು. ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗಲ್ಲ. ಆದರೆ ಅವತ್ತು ನಮ್ಮ ಶಾಸಕರಾದಂಥವ್ರು ಒಂದು ಮಾತನ್ನು ಕೊಟ್ಟಿದ್ರು, ದಯಮಾಡಿ ಸರ್ ICUನ 6 ತಿಂಗಳಲ್ಲಿ ತಗೊಂಬರ್ತೀನಿ ಅಂತ. ಮೇಡಮ್, ನೀವು ಮಣಿಪಾಲ್ಗೆ ಹೋಗ್ಬೋದು, ಫೋರ್ಟಿಸ್ಗೆ ಹೋಗ್ಬೋದು, ಅಪೋಲೋಗೆ ಹೋಗ್ಬೋದು, ಯಾಕಂದರೆ ನೀವು ಭಾರಿ ಪ್ರಭಾವಿ ಸಚಿವರ ಮಗಳು ಅಥವಾ ನೀವು ಶಾಸಕರಾಗಿದ್ದೀರಾ, ಅಥವಾ ನಿಮ್ಮ ಹತ್ರ ಭಗವಂತ ಒಳ್ಳೆ ಸ್ಥಿತಿಗತಿಯಲ್ಲಿ ಇಟ್ಟಿದ್ದಾನೆ. ನನ್ನ KGF ಜನತೆ ಎಲ್ಲೂ ಹೋಗ್ಬೇಕು. ನೀವು ಮಾತು ಮೇಲೆ ನಿಲ್ತೀನಿ ಅಂತೀರಲ್ಲ, ಮಾತಿಗೆ ಮುಂಚೆ ನಾನು ಅಭಿವೃದ್ಧಿ ಮಾಡ್ದಂಗೆ ಯಾರು, ನನಗೆ ತಾರ್ ರೋಡ್, ಕಮಿಷನ್ ರೋಡ್ ಬೇಕಾಗಿಲ್ಲ ಮೇಡಮ್. ನನಗೆ ಬೇಕಾಗಿರೋದು ಪ್ರಾಣ ಉಳಿಸೋಂಥ ಕೆಲಸ ಮಾಡಿ. ನಾವೇನಾದರೂ ಅದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಹೊಡೆಯೋ ಅಂಥದ್ದು, FIR ಹಾಕ್ಸೋಂಥದ್ದು, ಪಿಟಿಷನ್ಗಳು ಹಾಕ್ಸೋದಂತ ಮಾಡ್ತೀರಾ. ತಮ್ಮ ಪ್ರಶ್ನೆಗೆ ಸರ್, ವೃದ್ಧರ ಪರವಾಗಲ್ಲ, ಅನ್ಯಾಯವಾಗೋರ ಪರವಾಗಿ ಮೋಹನ್ ಕೃಷ್ಣ ಒಬ್ಬ ಸಾಮಾನ್ಯ ಪ್ರಜೆವಾಗಿ ನಿಲ್ತಾನೆ ಸರ್. ಇದನ್ನು ಸ್ಟಾರ್ಟ್ ಮಾಡಿ. ಅದೇ ನೀವು ಆ ಓಟನ್ನ ಏನೋ ಒಂದು ಆಸೆಗೆ ಪಟ್ಟು ಅವತ್ತು ರಾತ್ರಿ ಒಳ್ಳೆಯವನ್ಗೆ ಹಾಕಿದ್ರೆ ಆಸೆಗೆ ಹೋಗಿ ಒಳಗೆ ಹಾಕ್ಬಿಟ್ರೆ ಆ ಒಂದೇ ಒಂದು ಓಟು ಇಡೀ ನಮ್ಮ KGF ಕಾನ್ಸ್ಟಿಟ್ಯೂನ್ಸಿ, ಇಡೀ ವಿಧಾನಸಭೆ ಕ್ಷೇತ್ರವನ್ನ ಹಾಳು ಮಾಡುತ್ತೆ. ದಯವಿಟ್ಟು ನಾನು ನಮ್ಮ KGF ಮತದಾರರಿಗೆ ಹೇಳೋದು, ನಿಮ್ಮ ವೋಟ್ ಶಕ್ತಿ ಬಹಳ ಪ್ರಾಮುಖ್ಯವಾದ್ದು. ಎಷ್ಟು ಪ್ರಾಮುಖ್ಯವಾದದ್ದು ಅಂದ್ರೆ, ಮಾನ್ಯ ಪ್ರಧಾನಮಂತ್ರಿಗಳಿಂದ ಹಿಡಿದು ಚೀಫ್ ಮಿನಿಸ್ಟರ್ವರೆಗೂ, MLA ಅವ್ರಿಗೂ, ಗ್ರಾಮ ಪಂಚಾಯತ್ ಸದಸ್ಯವರೆಗೂ ಆ ಓಟ್ಗೋಸ್ಕರನೇ ನಿಮ್ ಜೊತೆ ಇರೋದು. ಇದು ನನ್ನ ಮಾತು. ಆ ಓಟ್ ಹಾಕಿದ ತಕ್ಷಣ ನಿಮ್ಮನ್ನು ಮರಿತಾ ಇದ್ದಾರೆ. ಒಳ್ಳೆಯವ್ರನ್ನ ಆರಿಸ್ಕೊಳ್ಳಿ, ಆಸೆ ಆಮಿಷಗಳಿಗೆ ಒಳಗಾಗಬಾರ್ದು. ಈ 5 ವರ್ಷಗಳ ಕಾಲ ನಿಮಗೇನು ಒಂದು ಡಿಮ್ಯಾಂಡ್ ಇರ್ತದೆ, ನಿಮಗೇನು ಒಂದು ಶಕ್ತಿ ಇರ್ತದೆ, ನಿಮ್ಗೆ ಎಲೆಕ್ಷನ್ ಅಲ್ಲಿ ಓಟ್ ಹಾಕಿದ್ರೆ ಆ ಡಿಮ್ಯಾಂಡ್ ಶಕ್ತಿ ಇರಬೇಕಂದ್ರೆ ಒಳ್ಳೆಯವ್ರನ್ನ ಆರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ರೆಡಿ 3 ವರ್ಷ ಮುಗೀತು. ನಮ್ಮ ಮಾಧ್ಯಮದವರು ಈಗ ನನ್ನ ಕೇಳಿದಂಗೆ ನಿಮ್ಗೆ ಡೌಟ್ ಆಯ್ತಾ ಅಂದಾಗ ಅವ್ರನ್ನ, ಮೇಡಮ್ ನಿಮ್ಗೆ ಕಾನ್ಫಿಡೆಂಟ್ ಆಯ್ತಾ ಅಂತ ಇಷ್ಟು ದಿವಸ ಯಾರು ಕೇಳಿಲ್ಲ. ಯಾಕೆ ಕೇಳಲ್ಲ ಅಂದ್ರೆ, ಅವ್ರ ಅಧಿಕಾರಿ, ನಾನು ಯಾಕಂದ್ರೆ ಒಂದು ಜನಸಾಮಾನ್ಯ. ನನಗೆ ಇವತ್ತು ಡೌಟ್ ಅಲ್ಲ, 100% ಮಾಡ್ತೀನಿ. ಅವ್ರೇನಾದ್ರು ಈ 2 ವರ್ಷದಲ್ಲಿ ಅವ್ರು ನೆನ್ನೆನೋ ಮೊನ್ನೆನೋ ನೋಡಿದೆ, ಬಹುಶಃ ಎಲ್ಲ ಮಾಧ್ಯಮದವ್ರು 3,500 ಕೋಟಿ ಬಂದೈತೆ, 5,000 ಕೋಟಿ ಬಂದೈತೆ ಅಂತ. ನಾನು ನಮ್ಮ ಮಾಧ್ಯಮದವರ ಒಂದು ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು, 5,000 ಕೋಟಿ ಇನ್ವೆಸ್ಟ್ಮೆಂಟ್ನ ಒಂದು ಇಂಡಸ್ಟ್ರಿಯಲ್ ಹಬ್ ಆಗಿ ತಯಾರು ಮಾಡ್ಬೇಕಂದ್ರೆ ಎಷ್ಟು ದಿನ ಆಗ್ಬೇಕಂತ ತಾವೇ ಯೋಚನೆ ಮಾಡಿ. ಇದು ಜನರನ್ನ ದಿಕ್ ತಪ್ಪಿಸ್ತಾ ಇರ್ತಕ್ಕಂಥದ್ದ, ಯುವಕರನ್ನ ದಾರಿ ತಪ್ಪಿಸ್ತಾ ಇರ್ತಕ್ಕಂಥದ್ದ, ಅವ್ರ ಮೈಲೇಜ್ ಬೆಳೆಸ್ತಕ್ಕಂಥದ್ದು ನಿಮ್ಗೆ ಬಿಟ್ಟಿರ್ತಕ್ಕಂಥದ್ದು. ನೀವು ಕೇಳಿದಂಥ ಪ್ರಶ್ನೆಗೆ 100% ಹೇಳ್ತಾ ಇದ್ದೀನಿ. ನಮ್ಮ KGF ತಾಲೂಕಿಗೆ ಇಂಡಸ್ಟ್ರೀಸ್ ಬಂತು, ಕೈಗಾರಿಕೆಗಳು ಬಂತಂದ್ರೆ ಖುಷಿ ಪಡೋಂಥದ್ದು ನಾನೇ. ನಾನು ಅವತ್ತು ಅವ್ರನ್ನ ಶ್ಲಾಘನೆನೂ ಮಾಡ್ತೀನಿ, ಯಾಕಂದ್ರೆ ಇಷ್ಟು ವರ್ಷ ಮಾಡ್ತಕ್ಕಂಥದ್ದು ಇವ್ರು ಮಾಡ್ತಾರೆ ಅಂತ. ಆದ್ರೆ ಇದ್ರ ಜೊತೆ ಒಂದು ಪಾಪದ ಕೊಡ ಅವ್ರಿಗೆ ಅಂಟ್ಕೊಂಡೈತೆ. ಇವತ್ತು BGML ಗಣಿಗಾರಿಕೆಯನ್ನು ಮುಚ್ಚಿರ್ತಕ್ಕಂಥದ್ದು ಯಾರು? ಎಲ್ಲಾರ್ಗೂ ಗೊತ್ತು. ಯಾರು ತಿರುಗಡೆಯಲ್ಲಿ ಮುಚ್ಚಿದ್ದು? ಎಲ್ಲಾರ್ಗೂ ಗೊತ್ತಿರ್ತಕ್ಕಂಥದ್ದೇ. ಸೊ ನನ್ಗೆ ಹೇಳೋದಿಷ್ಟೇ, ನೀವು ಪಾಪ ತೊಳ್ಕೋಬೇಕಂದ್ರೆ ಕೈಗಾರಿಕೆ ಹೇಳ್ತಾನೆ. ಆದ್ರೆ ಉಡಾಪಿಯ ಆನ್ಸರ್ಗಳನ್ನ ಕೊಟ್ಕೊಂಡು ಬಂದ್ಬಿಡ್ತು 3,500 ಕೋಟಿ, 5,000 ಕೋಟಿ. ಈ 5,000 ಕೋಟಿ ಇನ್ವೆಸ್ಟ್ ಮಾಡಿ ನಾವು ಹಬ್ಬ ಕಟ್ಬೇಕಂದ್ರೆ ಮಿನಿಮಮ್ 3-4 ವರ್ಷ ಬೇಕು.
ಸೊ ನನಗೆ ಯಾಕೋ ಡೌಟ್ ಅನ್ನಿಸ್ತೈತೆ ಸರ್, ಬಂದರೆ ನಾನು ಅವ್ರನ್ನ ಶ್ಲಾಘನೆ ಮಾಡ್ತೀನಿ. ಅವರೇ ಮುಖಂಡರಾದಂಥವರು ಶ್ರೀಶಕ್ತಿ ಸಂಘದ ಬಗ್ಗೆ ಮಾತಾಡಿ, ಮೋಹನ್ ಕೃಷ್ಣ ನಮ್ಮ ಹೆಣ್ಮಕ್ಳು ಕಟ್ಟಬೇಕಾಗಿರೋ ದುಡ್ಡು ನೀನೇ ಕಟ್ಟಿಬಿಡ್ತೀಯ, ನಿನಗೆ ತಾಕತ್ತು ಆಯ್ತಾ, ನಿನ್ನ ಕೆಪಾಸಿಟಿ ಆಯ್ತಾ ಅಂತೇಳಿ ಯಾರೋ ಒಬ್ರು ಮಾತಾಡ್ತಾರೆ. ಅವ್ರು ಭಾಳ ದೊಡ್ಡವರು, ನಾನು ಅವ್ರ ಬಗ್ಗೆ ಗೌರವದಿಂದನೇ ಮಾತಾಡಬೇಕಾಗತ್ತೆ. ನಮ್ಮ ರೂಪಕ್ಕೆ ಏನು ಹೇಳ್ಕೊಡ್ತಾರೋ ಅವ್ರು ಅದನ್ನೇ ಮಾತಾಡ್ತಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ನಾನು ಹೇಳೋದು ಇಷ್ಟೇ, ಖಂಡಿತವಾಗ್ಲೂ ಮೋಹನ್ ಕೃಷ್ಣ ಕಟ್ಟೇ ಕಟ್ತಾನೆ ಹಣನ. ಹೆಣ್ಣು ಮಕ್ಳ ಹತ್ರ ತಿಂದಿರೋ ಹಣನ ಮೋಹನ್ ಕೃಷ್ಣ ಕಟ್ಟೇ ಕಟ್ತಾನೆ. ಇದನ್ನ ದಯವಿಟ್ಟು ನಮ್ಮ ಮಾಧ್ಯಮದವರು ಬರೀರಿ, ನಿಮಗೆ ಒಳ್ಳೇದು ಅನ್ಸಿದ್ರೆ. ಆದರೆ ಮೋಹನ್ ಕೃಷ್ಣ ಕೈಯಿಂದ ಕಟ್ಟಲ್ಲ. ಯಾರು ಏನು ಬೀಗ್ತಾ ಇದ್ದಾರೆ, ಏನು ಅಕ್ರಮಗಳೇ ನಡೆದಿಲ್ಲ ಅಂತ ಖಂಡಿತವಾಗ್ಲೂ ಜನರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಜನರ ಆಶೀರ್ವಾದ ಮಾಡಿದ್ರೆ ಯಾರು ತಿಂದವ್ರೆ ಅವ್ರ ಕಡೆಯಿಂದ ಕಟ್ಸೇ ಕಟ್ಸ್ತೀನಿ. ಮೊದಲನೇ ಟರ್ಮ್ ಗೆದ್ದಿದ್ದು DCC ಬ್ಯಾಂಕಿಂದ, ಎರಡನೇ ಟರ್ಮ್ ಗೆದ್ದಿದ್ದು DCC ಬ್ಯಾಂಕಿಂದ. ಎರಡನೇ ಟರ್ಮಲ್ಲಿ ತಮ್ಮ ಮಾತೇನಿತ್ತು? ಪ್ರತಿ ಹೆಣ್ಣು ಮಗಳು 1 ಲಕ್ಷವನ್ನ ಲೋನನ್ನು ಕೊಡ್ತೀನಿ. 1 ಲಕ್ಷ ಅಂದ್ರು 50,000 ಅಂತಂದ್ರು. ಎಲ್ಲಾ ಮಕ್ಕಳು ಹಣವನ್ನ ತುಂಬಿದ್ರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿದ್ರು. ಗ್ರಾಮೀಣ ಭಾಗದಲ್ಲಿ ಒಂದು ಪರಿಸ್ಥಿತಿ ನೋಡಿದ್ರೆ ಅಲ್ಲೇ ವಿಭಿನ್ನವಾಗೈತೆ. ಎಲ್ಲಾ ಕಡೆ ಬರುತ್ತೆ ಲೋನ್ ಅಂತೇಳಿ ಏನೇನೋ ಮಾಡ್ಕೊಂಡು, ಯಾರೋ ಪಾಪ ನಮ್ಮ ಹಿರಿಯರು ಹೇಳ್ತೇನೆ, ಮೋಹನ್ ಕೃಷ್ಣ ಮಾಡ್ದಂಗೆ ಮೀಟರ್ ಬಡ್ಡಿ ಮಾಡಿಲ್ಲ ಅಂತ. ನಾನು ಇವತ್ತು ರೂಪಕ್ಕೆ ಅವ್ರಿಗೊಂದು ಸವಾಲು ಹಾಕ್ತೀನಿ, ಅಥವಾ ನನಗೆ ತುಂಬಾ ಆತ್ಮೀಯರವ್ರು ಹೇಳಿರ್ತಕ್ಕಂಥವ್ರಿಗೆ, ಮೋಹನ್ ಕೃಷ್ಣ ಎಲ್ಲಾದ್ರೂ ₹1 ಬಡ್ಡಿ ವ್ಯವಹಾರ ಮಾಡಿದ್ದೀನಿ ಅಂತಂದ್ರೆ ನಾನು KGF ಒಳಗಡೆನೆ ಕಾಲಿಕ್ಕಲ್ಲ. ಅದೇ ನಾನು ಪ್ರೂವ್ ಮಾಡ್ತೀನಿ. ನೀವು ಶ್ರೀಶಕ್ತಿ ಸಂಘದಲ್ಲಿ ಅಕ್ರಮಗಳಾಗೈತೆ ಅಂತ ನಾನು ಪ್ರೂವ್ ಮಾಡ್ತೀನಿ. ನಿಮಗೇನಾದರೂ ಸ್ವಾಭಿಮಾನ ಅನ್ನೋದಿತ್ತು ಅಂತಂದ್ರೆ ನೀವು ಈ ಚಾಲೆಂಜ್ಗೆ ಒಪ್ಕೊಳ್ಳಿ. ನಾನು ಬರಲ್ಲ, ಅಥವಾ ನಿಮ್ಮನ್ನು ಪ್ರೂವ್ ಮಾಡಿದ್ರೆ ನೀವೆಲ್ಲೂ ಹೋರಾಡಲ್ವಾ ಅಂತ ಕೇಳಿ.